ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವದಂದು ಧ್ವಜಾರೋಹಣ ನೆರವೇರಿಸಿ ದೇಶದ ಅಖಂಡತೆ ಹಾಗೂ ಭದ್ರ ಬುನಾದಿಗೆ ಸಂವಿಧಾನವೇ ಮುಖ್ಯ. ಪ್ರಸಕ್ತ ಸಾಲಿನಿಂದ ಬೀದರ್ ಜಿಲ್ಲೆಯಲ್ಲಿ ಐಟಿಬಿಟಿ ಇನ್ಕ್ಯುಬೇಷನ್ ಸೆಂಟರ್ ಪ್ರಾರಂಭಿಸಲಾಗುವುದು. ಸಚಿವ ಈಶ್ವರ್ ಬಿ ಖಂಡ್ರೆ. ವೀರಭದ್ರೇಶ್ವರ ದೇವರ ರಥೋತ್ಸವ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಪರಂಪರೆಯತೆ ಅಗ್ನಿ ತುಳಿದ ಭಕ್ತರು. 76ನೇ ಗಣರಾಜ್ಯೋತ್ಸವ ಭಾರತದ ಸಂವಿಧಾನ ಜಾರಿಯಾದ ಸಂಭ್ರಮ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಜನಜಾಗೃತಿ ಸಮಾವೇಶ ಕಾರ್ಯಕ್ರಮಕ್ಕೆ ಪೂಜ್ಯ ಭಂತೆ ಸಂಘರಗಿ ಡಾಕ್ಟರ್ ಲಕ್ಷ್ಮಣ್ ಯಾದವ್, ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಸಂವಿಧಾನದ ಪೀಠಿಕೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ 76ನೇ ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಧ್ವಜಾರೋಹಣೆ ನೆರವೇರಿಸಿದ್ದರು. ಜಾತಿ ಜನಗಣತಿ ಮಾಡದೆ ಒಳ ಮೀಸಲಾತಿ ಜಾರಿ ಮಾಡಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಗೋವರ್ಧನ್ ರಾಥೋಡ್ ಮಾತನಾಡುತ್ತಾ ಹೇಳಿದ್ದರು. ಸಚಿವ ಈಶ್ವರ್ ಖಂಡ್ರೆ ಅವರು ಜ್ಞಾನಕಾರಂಜಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮಾಣಿಕಪ್ಪ ಗೋರ್ನಾಳೆ ಅವರಿಗೆ ಜಿಲ್ಲಾ ಮಟ್ಟದ ಗಣರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು. ವಿಶೇಷ ಮಕ್ಕಳ ವಸತಿಯುತ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಸುದ್ದಿಯ ವಿವರಗಳು. ವಿಶ್ವಕ್ಕೆ ಮಾದರಿಯಾದ ಭಾರತದ ಲಿಖಿತ ಸಂವಿಧಾನದಂತೆ ನಡೆಯುವುದೇ ನಮ್ಮೆಲ್ಲರ ಜವಾಬ್ದಾರಿ ಎಂದು ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಅವರು ಜಿಲ್ಲಾ ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವದಂದು ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಿದ್ದರು. ಸಂವಿಧಾನದಲ್ಲಿ ಎಲ್ಲರಿಗೂ ಅಗತ್ಯವಾದ ಸ್ವಾತಂತ್ರ್ಯ ಹಕ್ಕುಗಳನ್ನು ಪ್ರಸ್ತಾಪಿಸಲಾಗಿದೆ. ದೇಶದ ಅಖಂಡತೆಗೆ ಹಾಗೂ ಭದ್ರ ಬುನಾದಿಗೆ ಸಂವಿಧಾನವೇ ಮುಖ್ಯ ಎಂದರು. ಸ್ವಾತಂತ್ರ್ಯ ಹೊಂದಿದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ. 75 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಹಸಿರು ಕ್ರಾಂತಿಯ ನಂತರ ದೇಶ ಆಹಾರ ಧಾನ್ಯಗಳನ್ನು ರಫ್ತು ಮಾಡಲು ಆರಂಭಿಸಿದ್ದು. ಔದ್ಯೋಗಿಕ ಕ್ರಾಂತಿ, ವಿಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿ, ಮಾಹಿತಿ ತಂತ್ರಜ್ಞಾನ, ಸಾಮಾಜಿಕ ಆರ್ಥಿಕ ಬದಲಾವಣೆಗೆ ಹಲವಾರು ಹಿರಿಯ ನಾಯಕರು ಶ್ರಮಿಸಿದ್ದರು. ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮೊರಾರ್ಜಿ ದೇಸಾಯಿ, VP ಸಿಂಗ್, ಇಂದಿರಾ ಗಾಂಧಿ, ನರಸಿಂಹರಾವ್, ಮನಮೋಹನ್ ಸಿಂಗ್ ಸೇರಿದಂತೆ ಅನೇಕರು ಈ ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ನಡೆಸಿದ್ದರು ಎಂದು ಸಚಿವರು ನುಡಿದರು. ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ 76ನೇ ಗಣರಾಜ್ಯೋತ್ಸವದಂದು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಬೀದರ್ ಜಿಲ್ಲಾ ಸಂಕೀರ್ಣ ನಿರ್ಮಾಣಕ್ಕೆ 59.8 ಕೋಟಿ ರೂಪಾಯಿಗಳಿಗೆ ಸಚಿವ ಸಂಪುಟ ಮಂಜೂರು ನೀಡಿದೆ. ಟೆಂಡರ್ ಕರೆಯುವ ಹಂತದಲ್ಲಿದ್ದು ಮಾರ್ಚ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳಿಂದ ಅಡಿಗಲ್ಲು ಸಮಾರಂಭ ನೆರವೇರಿಸಲಾಗುವುದು. ಭಾಲ್ಕಿ ಪಟ್ಟಣದಲ್ಲಿ 16.6 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಾಧುನಿಕ ಕ್ರೀಡಾಂಗಣ ನಿರ್ಮಿಸಲು ಮಂಜೂರಾತಿಯಾಗಿದ್ದು ಟೆಂಡರ್ ಹಂತದಲ್ಲಿದೆ ಎಂದರು. ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳಿಗೆ ಒತ್ತು ನೀಡಲಾಗಿದ್ದು ಭಾಲ್ಕಿ ಏತ ನೀರಾವರಿ ಹಾಗೂ ಔರಾದ್ ತಾಲೂಕಿನಲ್ಲಿ 504 ಕೋಟಿ ರೂಪಾಯಿ ವೆಚ್ಚದ 36 ಕೆರೆ ತುಂಬುವ ಯೋಜನೆ ಸಿದ್ಧತೆಗೊಂಡಿದೆ. 876 ಜನವಸತಿ ಪ್ರದೇಶದಲ್ಲಿ ಬಹುಗ್ರಾಮ ಯೋಜನೆಯಡಿ 900 ಕೋಟಿ ರೂಪಾಯಿಗಳ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದರು. ಜಿಲ್ಲೆಯ ರಸ್ತೆ ಸುಧಾರಣೆಗೆ ಅಗತ್ಯ ಕ್ರಮ ವಹಿಸಲಾಗುತ್ತದೆ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 90 ಕೋಟಿ ರೂಪಾಯಿ ಮಂಜೂರಾಗಿ ಈಗಾಗಲೇ ಗುತ್ತಿಗೆದಾರರನ್ನು ನೇಮಿಸಿದ್ದು ಸುಮಾರು 30 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಸುಧಾರಣೆ ಮಾಡುವ ಕಾಮಗಾರಿ ಪ್ರಗತಿಯಲ್ಲಿದೆ. ಜಿಲ್ಲಾ ಮುಖ್ಯ ರಸ್ತೆ ಸುಧಾರಣೆ ಮಾಡಲು 27 ಕಾಮಗಾರಿಗಳು ಒಟ್ಟು 62 ಕೋಟಿ ರೂಪಾಯಿಗಳಿಗೆ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ ಎಂದು ವಿವರ ನೀಡಿದರು. ಕಲ್ಯಾಣ ಕರ್ನಾಟಕದ ಎಲ್ಲ 7 ಜಿಲ್ಲೆಗಳಲ್ಲಿ ಹಸಿರು ಹೊದಿಕೆ ಮತ್ತು ಅರಣ್ಯ ವ್ಯಾಪ್ತಿ ಹೆಚ್ಚಳಕ್ಕೆ ವಿಶೇಷ ಯೋಜನೆ ರೂಪಿಸಲಾಗುತ್ತಿದೆ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 5 ಜಿಲ್ಲೆಯ ರಸ್ತೆ ಬದಿ ಎತ್ತರದ ಸಸಿ ನೆಡುವುದಲ್ಲದೆ ಪ್ರತಿ ಸಸಿಗೆ ಜಿಯೋ ಟ್ಯಾಗ್ ಅಳವಡಿಸಲಾಗುವುದು ಎಂದು ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಬೀದರ್ನ ಹೊನ್ನಿಕೇರಿ ಮೀಸಲು ಅರಣ್ಯ ಮತ್ತು ಇತರೆ ಜೀವವೈವಿಧ್ಯ ಪ್ರದೇಶಗಳಲ್ಲಿ ಪರಿಸರ, ಪ್ರವಾಸೋದ್ಯಮ ಮತ್ತು ಸಂರಕ್ಷಣಾತ್ಮಕ ಕಾರ್ಯಕ್ರಮಗಳಿಗೆ 15 ಕೋಟಿ ರೂಪಾಯಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ಪಡೆಯಲಾಗಿದ್ದು ಕಾಮಗಾರಿ ಟೆಂಡರ್ ಹಂತದಲ್ಲಿರುತ್ತದೆ ಎಂದು ತಿಳಿಸಿದರು.
ಭಾರತದ ಸಂವಿಧಾನದಂತೆ ನಡೆ ವಿಶ್ವಕ್ಕೆ ಮಾದರಿಯಾದ ಭಾರತದ ಸಂವಿಧಾನದಂತೆ ನಡೆಯುವುದೇ ನಮ್ಮೆಲ್ಲರ ಜವಾಬ್ದಾರಿ. ದೇಶದ ಅಖಂಡತೆ ಭದ್ರ ಬುನಾದಿಗೆ ಸಂವಿಧಾನವೇ ಮೂಲ. ಸಂವಿಧಾನದಲ್ಲಿ ಎಲ್ಲರಿಗೂ ಅಗತ್ಯವಾದ ಸ್ವಾತಂತ್ರ್ಯ ಹಕ್ಕುಗಳನ್ನು ಪ್ರಸ್ತಾಪಿಸಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ. 75 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಎಂದರು. ರಾಜ್ಯ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ. ಇತರೆ ರಾಜ್ಯಗಳು ಅನುಕರಣೆ ಮಾಡುತ್ತಿದೆ. 5 ಗ್ಯಾರಂಟಿಗಳಿಗೆ ಪ್ರತಿ ವರ್ಷ 54,000 ಕೋಟಿ ರೂಪಾಯಿ ಮಾಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ರಾಜ್ಯದ GDP ಸಹ ಹೆಚ್ಚಾಗಿದೆ ಎಂದು ತಿಳಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಸಂಸದ್ ಸಾಗರ್ ಖಂಡ್ರೆ, ಶಾಸಕರುಗಳಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾರುತಿರಾವ್ ಮೋಳೆ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, SP ಪ್ರದೀಪ್ ಗುಂಟಿ, DFO ವಾನತಿ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಸಹಾಯಕ ಆಯುಕ್ತರಾದ MD ಶಕೀಲ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಮತ್ತಿತರರು ಇದ್ದರು. KSRP लालू सिंह RSR KSRP लीडर नागरिक पुलिस मुनियप्पा PSI जलवाड़ा थाने महिला पुलिस श्रीमती नंदिनी PSI मनेरी थाने अबकारी पुलिस श्री दयानंद इंस्पेक्टर अरण्य इलाके श्री शांत कुमार DRF ಅವರ ನೇತೃತ್ವ CSP श्री रैपन साहब RSI ಬೀದರ್ ತಂಡಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇದೀಗ KSRP ಬೀದರ್ನ ತಂಡ ಶ್ರೀ ಲಾಲೂ ಸಿಂಗ್ RSI KSRP ಬೀದರ್ ಅವರ ನೇತೃತ್ವದಲ್ಲಿ ಆಕರ್ಷಕ ಹೆಚ್ಚಿನ ಮೇಲಿನ ಜಾಗೃತ ಸಾಗುತ್ತಾ ಇದೆ. ಜೋರಾದ ಚಪ್ಪಾಳೆಗೆ ಅಭಿನಂದಿಸೋಣ. ಇದೀಗ ಮೂರನೆಯ ತಂಡ ನಾಗರಿಕ ಪೊಲೀಸ್ನ ತಂಡ ಶ್ರೀ ಕುಲಪ್ಪ PSI ಜಲವಾಡ ಠಾಣೆ ಇವರ ನೇತೃತ್ವದಲ್ಲಿ ಹಾದುಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ತಂಡಕ್ಕೆ ಹುರಿದುಂಬಿಸೋಣ. ಇದೀಗ ನಮ್ಮ ಹೆಮ್ಮೆಯ ಮಹಿಳೆಯರೊಂದಿಗೆ ನಾವು ಮಹಿಳಾ ತಂಡದವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡೋಣ. ಇದೀಗ ಅಬಕಾರಿ ಪೊಲೀಸ್ ತಂಡ ಶ್ರೀ ದಯಾನಂದ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಹಾದುಹೋಗ್ತಾ ಇದೆ. ತಂಡಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನು ಚಪ್ಪಾಳೆಯ ಮೂಲಕ ನಾವು ಕೊಡೋಣ. ಅರಣ್ಯ ಇಲಾಖೆಯ ತಂಡ ಶ್ರೀ ಶಾಂತ್ ಕುಮಾರ್ DRF ಅವರ ನೇತೃತ್ವದಲ್ಲಿ ಹಾದುಹೋಗ್ತಾ ಇದೆ. ತಂಡಕ್ಕೆ ಹೃದಯಪೂರ್ವಕವಾದ ಸ್ವಾಗತ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರನ್ನು ಹುರಿದುಂಬಿಸೋಣ. ಸೀನಿಯರ್ NCC ಆರ್ಮಿ ಶ್ರೀ ಉದಯ್ ಕುಮಾರ್ ಅವರ ನೇತೃತ್ವದಲ್ಲಿ ಹಾದುಹೋಗ್ತಾ ಇದೆ. ತಂಡದವರಿಗೆ ಹೃದಯಪೂರ್ವಕವಾದ ಚಪ್ಪಾಳೆಯನ್ನು ತಟ್ಟಿ ಸ್ವಾಗತಿಸೋಣ. ಪಥಸಂಚಲನವನ್ನು ನಡೆಸಿಕೊಟ್ಟಂತಹ ಎಲ್ಲ ತುಕಡಿಗಳಿಗೆ ಜಿಲ್ಲಾಡಳಿತ ಬೀದರ್ನ ಪರವಾಗಿ ಹೃದಯಪೂರ್ವಕವಾದ ಅನಂತ ಧನ್ಯವಾದಗಳನ್ನು. ಇವು ಪ್ರಗತಿಯಲ್ಲಿರುತ್ತದೆ. ಆ ಪೈಕಿ ಬೀದರ್ ಜಿಲ್ಲೆಯಲ್ಲಿ 18 ಭೂ ಮಂಜೂರಾತಿ ಹಿಡುವಳಿದಾರರಿಗೆ ತಮ್ಮ ಹೆಸರಿಗೆ ಪ್ರತ್ಯೇಕ ಪಹಣಿ ಪತ್ರಿಕೆ ಫಾರಂ ದರಖಾಸ್ತು ಕೊಡುಗೆಗಳನ್ನು ಸ್ವೀಕಾರ ಮಾಡಬೇಕು. ದಯವಿಟ್ಟು ಈಗಾಗಲೇ ನನ್ನ ಹೆಸರು ಓದಿರುವಂತೆ ಮಾಣಿಕ್ ತಂದೆ ಸಿದ್ದಪ್ಪನವರು, ಗೂಢಾಬಾಯಿ ಗಂಡ ಉಲ್ಲಾ ಕೋಡಿ ಸಹಕಾರಿಯಾಗಲಿದೆ. ಮುಖ್ಯವಾಗಿ ರೈತರಿಗೆ ಪಹಣಿಯ ವಿಸ್ತೀರ್ಣದಂತೆ ಜಮೀನಿನ ನಕ್ಷೆ ಸಿಗುತ್ತೆ. ನಮ್ಮ ಹುಮ್ನಾಬಾದ್ನ ತಹಸೀಲ್ದಾರ್ ಆಗಿರುವಂತಹ ಶ್ರೀಮತಿ ಅವರಿಗೂ ಕೂಡ ನಿನ್ನೆ ಬೆಂಗಳೂರಿನಲ್ಲಿ ಸರ್ಕಾರವನ್ನು ಮತದಾರರ ದಿನಾಂಗವಾಗಿ ನಿರ್ವಹಿಸಲಾಗಿತ್ತು. ಇದೀಗ ಜಿಲ್ಲಾಡಳಿತ ಬೀದರ್ನ ಪರವಾಗಿ ಶ್ರೀಮತಿ ಆಗಿರುವಂತಹ ಶ್ರೀಮತಿ ಅಂಜುಮ್ ತಪ್ಸೂರ್ ಮೇಡಮ್ ಅವರಿಗೆ ಈಗ ಸರ್ಕಾರವನ್ನು ನಿರ್ವಹಿಸಲಾಗ್ತಾ ಇದೆ. ಅಸಿಸ್ಟೆಂಟ್ ಎಲೆಕ್ಟ್ರೋ ರಿಜಿಸ್ಟ್ರೇಷನ್ ಆಫೀಸರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಮೇಡಮ್ ಅವರು ಅತ್ಯಂತ ಹೆಚ್ಚು ನೋಂದಣಿಯನ್ನ ಮಾಡಿಕೊಂಡಿದ್ದು. ಹೀಗಾಗಿ ಜೋರ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕನ್ನುವಂತಹ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಸರಿ ನೋಡ್ರಿ ಮುನ್ನೋಡ್ರಿ. ಮುಂದೆ ಶ್ರೀಧರ್ ತಂದೆ ಶ್ರೀಪಾಲ್ ಬಾಂಗ್ಲೆ ಸಮಾಜ ಸೇವೆ ಕ್ಷೇತ್ರದ ಸಾಧಕರು, ಸಾಮಾಜಿಕ ಹೋರಾಟಗಳಲ್ಲಿ ಕೂಡ ಭಾಗವಹಿಸಿದ್ದಾರೆ. ಶ್ರೀಮತಿ ಜಿಂಜಬಾಯಿ ಗಂಡ ನಾಗಪ್ಪ ಅವರು ಕೃಷಿ ಕ್ಷೇತ್ರದ ಸಾಧಕರು. ಕಳೆದ 25 ವರ್ಷಗಳಿಂದ ತಮ್ಮ ಸಾಧನೆಯ ಮೂಲಕ ಇಲ್ಲಿಗೆ ಕೀರ್ತಿಯನ್ನು ತಂದಿರುವಂತಹ ಎಲ್ಲ ಮಹನೀಯರಿಗೆ ಹೃದಯಪೂರ್ವಕವಾದ ಅನಂತ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ.
ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಇವತ್ತು ಅವ್ರ ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ್ ತಿಲಕ್ ರವರು, ಹೀಗೆ ಇವತ್ತು ಅರವಿಂದ್ ಘೋಷ್ ರವರು, ಸುಮಾರು ನಾವು ನೋಡ್ತಾ ಇದ್ದೇವೆ. ನಮ್ದೇನು ರಾಷ್ಟ್ರೀಯ ನಾಯಕರು, ಸ್ವಾತಂತ್ರ್ಯ ಸೇನಾನಿಗಳಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಹಿಂಸಾ ಮುಖಾಂತರ ಹೋರಾಟ ನಡೀತದೆ. ಜವಾಹರ್ಲಾಲ್ ನೆಹರೂಜಿಯವರು, ಇವತ್ತು ವಲ್ಲಭಭಾಯ್ ಪಟೇಲ್ ರವರು, ಮತ್ತೆ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿಯಾದಂತ, ಆದರ್ಶವಾದಂತ, ಲಿಖಿತವಾದಂತ, ಬೃಹತ್ ಆದಂತ ಒಂದು ಸಂವಿಧಾನ ಕೊಟ್ಟಂತವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗೆ ಸುಮಾರು ಸರೋಜಿನಿ ನಾಯ್ಡು ಅವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು, ಇವತ್ತು ಅಶ್ಫಾಕುಲ್ಲಾ ಖಾನ್ ರವರು, ಸುಮಾರು ಸಾವಿರಾರು ಜನ, ಅವ್ರ ಜೊತೆಯಲ್ಲೇನು ಅಸಂಖ್ಯಾತ ಜನ, ಅವ್ರ ಯಾರ ಹೆಸರು ಇಲ್ಲ, ಅವರೆಲ್ಲ ದೇಶಕ್ಕಾಗಿ ಜೈಲಿಗೆ ಹೋಗಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ, ಜೀವ ಕೊಟ್ಟಿದ್ದಾರೆ. ಜಲಿಯನ್ವಾಲಾ ಬಾಗ್ನಲ್ಲಿ ನೂರಾರು ಜನ ಮೃತಪಟ್ಟರು. ಹೀಗಾಗಿ ಆ ಬ್ರಿಟಿಷರ್ ದಬ್ಬಾಳಿಕೆಗೆ, ಆ ಹೋರಾಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡಂತವರಿಗೂ ಸ್ಮರಿಸಿ, ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್ನಲ್ಲೂ ಸುಮಾರು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತವರಿದ್ದಾರೆ. ಐತಿಹಾಸಿಕ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ರೇಣುಕವೀರ ಗಂಗಾಧರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ರಥೋತ್ಸವ ಅದ್ದೂರಿಯಿಂದ ಜರುಗಿತು. ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಗೆ ರೇಣುಕವೀರ ಗಂಗಾಧರ ಶಿವಾಚಾರ್ಯರು ವಿಶೇಷ ಪೂಜೆ ಸಲ್ಲಿಸಿ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಿದರು. ಬಳಿಕ ದೇವಸ್ಥಾನದಿಂದ ನಾಗಣ್ಣಕಟ್ಟಿ, ಬಸವೇಶ್ವರ ವೃತ್ತ, ಬಾಲಾಜಿ ಮಂದಿರ, ಪಟೇಲ್ ವೃತ್ತ, ಅಂಬೇಡ್ಕರ್ ವೃತ್ತ, ಅಗ್ನಿಕುಂಡ ಮಾರ್ಗವಾಗಿ ರಥ ಮೈದಾನದವರೆಗೆ ಭವ್ಯ ಮೆರವಣಿಗೆ ಜರುಗಿತ್ತು. ರಥ ಮೈದಾನದಲ್ಲಿ ನೆರೆದಿದ್ದ ಭಕ್ತ ಸಾಗರದ ಮಧ್ಯೆ ಗಣ್ಯರ ಸಮ್ಮುಖದಲ್ಲಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ರೇಣುಕವೀರ ಗಂಗಾಧರ ಶಿವಾಚಾರ್ಯರು ಧಾರ್ಮಿಕ ಪದ್ಧತಿ ಅನುಸಾರ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಮೆರವಣಿಗೆಯ ದಾರಿ ಉದ್ದಕ್ಕೂ ಭಕ್ತಾದಿಗಳು ರಥದ ಮೇಲೆ ಬೆಂಡು ಬತಾಶೆ, ಖಾರಿಕು, ಕೊಬ್ಬರಿ ಹಾರಿಸಿ ಓಂ ಬೋಲೋ ಶಂಕರ್ ಬೋಲೋ ವೀರಭದ್ರ ಸ್ವಾಮಿಗೆ ಜಯವಾಗಲಿ ಎಂದು ಜಯಘೋಷ ಕೂಗುತ್ತಾ ದೇವರ ದರ್ಶನ ಪಡೆದರು. ತೇರು ಮೈದಾನದಲ್ಲಿ ನಡೆದ ರಥೋತ್ಸವದ ವೇಳೆ ಭಕ್ತರು ಬಾಳೆಹಣ್ಣು, ಚುರುಮುರಿ ಎಸೆದು ಹರಕೆ ತೀರಿಸಿದ್ದರು. ದೂರದಿಂದಲೇ ವೀರಭದ್ರೇಶ್ವರ ದೇವರಿಗೆ ಕೈಮುಗಿದು ನಮಿಸಿದ್ದರು. ವಿವಿಧ ಶರಣರ ಚಿತ್ರವುಳ್ಳ ಲೋಹದ ರಥದಲ್ಲಿ ರೇಣುಕಾ ಗಂಗಾಧರ ಸ್ವಾಮಿ ಆಸೀನರಾದರು. ಬಳಿಕ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ ಎಂಬ ಘೋಷದ ನಡುವೆ ರಥೋತ್ಸವ ಜರುಗಿತ್ತು. ವೀರಭದ್ರೇಶ್ವರ ಉತ್ಸವ ಮೂರ್ತಿಯ ಶೋಭಾಯಾತ್ರೆ ನಡೆಯಿತು. ಭಕ್ತರು ಶುಲ್ಕ ಕಾಯಿ, ಕರ್ಪೂರ ಅರ್ಪಿಸಿದ ನಂತರ ದೇವರ ದರ್ಶನ ಪಡೆದರು. ಜಿಲ್ಲೆ ಸೇರಿದಂತೆ ನೆರೆಯ ತೆಲಂಗಾಣ, ಮಹಾರಾಷ್ಟ್ರದಿಂದಲೂ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದ್ದರು. ಪಟ್ಟಣದ ತೇರು ಮೈದಾನದಿಂದ ವೀರಭದ್ರೇಶ್ವರ ದೇವಸ್ಥಾನದ ರಸ್ತೆಯುದ್ದಕ್ಕೂ ಜನಸಾಗರವೇ ನೆರೆದಿತ್ತು. ನಸುಕಿನ ಜಾವ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ರೇಣುಕವೀರ ಗಂಗಾಧರ ಶಿವಾಚಾರ್ಯರು ಧಾರ್ಮಿಕ ವಿಧಿವಿಧಾನದಂತೆ ಪೂಜೆ ಸಲ್ಲಿಸಿ ಅಗ್ನಿ ತುಳಿಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ದೇವಸ್ಥಾನದಿಂದ ಹೊರಟ ವೀರಭದ್ರೇಶ್ವರ ಉತ್ಸವ ಮೂರ್ತಿ ಹಾಗೂ ಪಲ್ಲಕ್ಕಿ ಮೆರವಣಿಗೆಗೆ ನಾಗಣ್ಣಕಟ್ಟಿ, ಬಸವೇಶ್ವರರ ವೃತ್ತ, ಬಾಲಾಜಿ ಮಂದಿರ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತ, ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಐತಿಹಾಸಿಕ ವೀರಭದ್ರೇಶ್ವರ ಅಗ್ನಿಕುಂಡಕ್ಕೆ ತಲುಪಿತ್ತು. ಬಳಿಕ ನೆರೆದ ಭಕ್ತರ ಸಮೂಹದಲ್ಲಿ ಅಗ್ನಿ ತುಳಿಯುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮೆರವಣಿಗೆಯ ಉದ್ದಕ್ಕೂ ಭಜನೆ, ವಾದ್ಯಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಉತ್ಸವ ಮೂರ್ತಿ ಹಾಗೂ ಪಲ್ಲಕ್ಕಿ ಸುತ್ತಮುತ್ತಲೂ ಸುತ್ತ ಮೆರೆದ ಭಕ್ತರು ವೀರಭದ್ರೇಶ್ವರ ದೇವರಿಗೆ ಜಯಘೋಷ ಕೂಗಿದ್ದರು. ಮೆರವಣಿಗೆಯಲ್ಲಿ ಸಿಡಿಮದ್ದುಗಳು ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಅಗ್ನಿ ತುಳಿದ ಭಕ್ತರು ಪಟ್ಟಣದ ತೇರು ಮೈದಾನದಿಂದ ವೀರಭದ್ರೇಶ್ವರ ದೇವಸ್ಥಾನದ ರಸ್ತೆಯುದ್ದಕ್ಕೂ ಜನಸಾಗರವೇ ನೆರೆದಿತ್ತು. ಬೆಳಗ್ಗೆ ನಡೆದ ಅಗ್ನಿ ತುಳಿಯುವ ಕಾರ್ಯಕ್ರಮದಲ್ಲಿ ಜನರ ನೂಕುನುಗ್ಗಲು ಉಂಟಾಯಿತು. ಇಲ್ಲಿನ ಅಂಬೇಡ್ಕರ್ ವೃತ್ತ ಮತ್ತು ಕಲ್ಲೂರು ರಸ್ತೆಯ ದೂರದವರೆಗೆ ಅಗ್ನಿಕುಂಡ ತುಳಿಯಲು ಜನರು ಸರದಿಯಲ್ಲಿ ನಿಂತಿದ್ದರು. ಒಂದು ಬಾರಿ ಜಾತ್ರೆಯಲ್ಲಿ ಅಗ್ನಿ ತುಳಿದವರು 3 ವರ್ಷ ಮುಂದುವರಿಸುವ ವಾಡಿಕೆ ಇರುವುದರಿಂದ ಸಾವಿರಾರು ಜನರು ಅಗ್ನಿಕುಂಡದ ಸುತ್ತ ನೆರೆದಿದ್ದರು. ಕುಂಡದಲ್ಲಿ ಚಕ್ಕಿಗಳು ಎಸೆದು ಸುತ್ತು ಹಾಕಿ ಹರಕೆ ಪೂರೈಸಿದ್ದರು. ಈ ಸಂದರ್ಭದಲ್ಲಿ ಸಚಿವ ಈಶ್ವರ್ ಬಿ ಖಂಡ್ರೆ, ಸಂಸದ ಸಾಗರ್ ಖಂಡ್ರೆ, ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, MLC ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, MLC ಭೀಮರಾವ್ ಪಾಟೀಲ್, DCC ಬ್ಯಾಂಕ್ ಅಧ್ಯಕ್ಷರಾದ ಅಮರ್ ಖಂಡ್ರೆ, ಬಸವ ಕಲ್ಯಾಣ ಶಾಸಕರಾದ ಶರಣು ಸಲ್ಗರ್,
ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ, ರಜನೀಶ್ ವಾಲಿ, ಆದಿಶ್ ವಾಲಿ, ಬಾಬುರಾವ್ ದಾನಿ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವೀರಣ್ಣ ಪಾಟೀಲ್, ಮಲ್ಲಿಕಾರ್ಜುನ್ ಮಾಳಶೆಟ್ಟಿ, ಕಾಳಪ್ಪ ಪಾಟೀಲ್, ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡರ್, ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ನಾಗನಾಥ್ ಹುಲ್ಸೂರೆ ಸೇರಿ ಇತರರು ಉಪಸ್ಥಿತರಿದ್ದರು. ಯಾರು ಪೊಲೀಸರಿಗೆ ಡ್ಯೂಟಿ ನಿಯುಕ್ತಿ ಮಾಡಿದ್ದಾರೆ ದಯವಿಟ್ಟು ಅದೊಂದು 3-4 ಜನ. ದಲಿತ ಸಂಘಟನೆಗಳ ಒಕ್ಕೂಟ ಬೀದರ್ ವತಿಯಿಂದ 76ನೇ ಗಣರಾಜ್ಯೋತ್ಸವ, ಭಾರತದ ಸಂವಿಧಾನ ಜಾರಿಯಾದ ಸಂಭ್ರಮ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಜನಜಾಗೃತಿ ಸಮಾವೇಶ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ಸಂವಿಧಾನದ ಪೀಠಿಕೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ವೈಶಾಲಿ ನಗರ, ಅಣ್ದೂರ್ ಪೂಜ್ಯ ಭಂತೆ ಸಂಘರಿಕಿತ್ ವಿಚಾರವಾದಿಗಳಾದ ನವದೆಹಲಿಯ ಡಾಕ್ಟರ್ ಲಕ್ಷ್ಮಣ್ ಯಾದವ್, ಬೀದರ್ನ ಡಾಕ್ಟರ್ ಜಯದೇವಿ ಗಾಯಕ್ವಾಡ್, ದಲಿತ ಸಂಘಟನೆಗಳ ಒಕ್ಕೂಟದ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಭಾರತೀಯ ಸಂವಿಧಾನವು 26 ಜನವರಿ 1950ರಂದು ಜಾರಿಯಾಯಿತು. ದೇಶದ ಎಲ್ಲ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ, ರಾಜಕೀಯ ಅಧಿಕಾರಗಳನ್ನು ಪಡೆಯುವುದಕ್ಕಾಗಿ ಎಲ್ಲ ಜಾತಿ ಬಡವರ ಏಳಿಗೆಗಾಗಿ ಸಂವಿಧಾನವು ವರದಾನವಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಭಾರತೀಯ ಸಂವಿಧಾನವು 26 ಜನವರಿ 1950ರಂದು ಜಾರಿಯಾಯಿತು. ಸಂವಿಧಾನವು ಆಧುನಿಕ ಭಾರತದಲ್ಲಿ ಸಮಾನತೆ, ಸಹೋದರತೆ, ಸ್ವಾತಂತ್ರ್ಯ ಮತ್ತು ನ್ಯಾಯ, ಮಾನವೀಯ ಮೌಲ್ಯಗಳನ್ನೊಳಗೊಂಡ ಕಾಯಕ ಜೀವಿಗಳು ಹಾಗೂ ದಲಿತರು, ದಮನೀಯತರು, ಮಹಿಳೆಯರು ಒಳಗೊಂಡಂತೆ ದೇಶದ ಎಲ್ಲ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ, ರಾಜಕೀಯ ಅಧಿಕಾರಗಳನ್ನು ಪಡೆಯುವುದಕ್ಕಾಗಿ ಎಲ್ಲ ಜಾತಿ ಬಡವರ ಏಳಿಗೆಗಾಗಿ ಸಂವಿಧಾನವು ವರದಾನವಾಗಿದೆ. ಆದರೆ ಸ್ವಾತಂತ್ರ್ಯ ಭಾರತದಲ್ಲಿ ಕೆಲವು ವರ್ಷಗಳಿಂದ ಯುವ ಪೀಳಿಗೆಯನ್ನು ದಿಕ್ಕುಗೆಡಿಸುವ ಪ್ರಯತ್ನ ಇಂದು ವ್ಯವಸ್ಥಿತವಾಗಿ ನಡೆಯುತ್ತಿದೆ. ನಮ್ಮ ಸಂವಿಧಾನ ಮೂಲ ಆಶಯಗಳು ದೇಶದ ಪ್ರಗತಿ, ಜನರು ಬದುಕುಳಿಯುವ ಪ್ರಶ್ನೆಯಾಗಿದೆ. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ದೇಶದ ಸಂಪೂರ್ಣ ಪ್ರಗತಿಗಾಗಿ ಅಳವಡಿಸಿದ ಈ ಹಕ್ಕುಗಳನ್ನು ಆಳುವ ಸರ್ಕಾರಗಳು 75 ವರ್ಷಗಳು ಆದರೂ ಕೂಡ ಇನ್ನೂ ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ ಮತ್ತು ಹಕ್ಕುಗಳನ್ನು ಮೊಟಕುಗೊಳಿಸುತ್ತಿದ್ದಾರೆ ಹಾಗೂ ಸಂವಿಧಾನ ಬದಲಾವಣೆ ಮಾತುಗಳನ್ನು ಆಡುತ್ತಾ ದೇಶ ಮತ್ತು ರಾಜ್ಯದಲ್ಲಿ ಕೋಮುಗಲಭೆಯ ಭಾವನೆ ಬಿತ್ತುವ ಕೊಳಕು ಮನಸ್ಸುಗಳನ್ನು ನಾವು ಅರಿಯಬೇಕಾಗಿದೆ. ಅದಕ್ಕೆ ನಾವು ಜಾಗೃತರಾಗಿ ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆ ಮಾಡುವ ದೃಢ ಸಂಕಲ್ಪ ಮಾಡಬೇಕಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು.
ಈ ಕಾರ್ಯಕ್ರಮದಲ್ಲಿ ಅನಿಲ್ ಕುಮಾರ್ ಬೆಲ್ದಾರ್, ಶ್ರೀಪತ್ ರಾವ್ ದಿನೆ, ಮಾರುತಿ ಬೌದ್ಧೆ, ಕಲ್ಯಾಣ್ ರಾವ್ ಭೋಸ್ಲೆ, ರಮೇಶ್ ಡಾಕುಳಗಿ, ರಮೇಶ್ ಕಟ್ಟಿತುಂಗವ್, ಬಾಬು ಪಾಸ್ವಾನ್, ಉಮೇಶ್ ಕುಮಾರ್ ಸ್ವಾರಳಿಕರ್, ಶಿವಕುಮಾರ್ ನಿಲ್ಲಿಕಟ್ಟಿ, ಅರುಣ್ ಪಟೇಲ್, ಪ್ರೇಮ್ ಕುಮಾರ್ ಕಾಂಬ್ಳೆ, ವಿಠಲ್ದಾಸ್ ಪ್ಯಾಗ್ಗೆ, ವಿನೋದ್ ಕುಮಾರ್ ಅಪ್ಪೆ, ಸೂರ್ಯಕಾಂತ್ ಸಾದೂರೆ, ಬುಧ್ ಪ್ರಕಾಶ್ ಬಾವಿಕಟ್ಟಿ, ಕುಂದನ್ ವಾಡೇಕರ್, ಪ್ರಶಾಂತ್ ದೊಡ್ಡಿ, ರಾಜ್ಕುಮಾರ್ ವಾಗ್ಮಾರೆ, ಅಮೃತ್ ಮೊಳಕೇರಿ, ಶಿವಮೂರ್ತಿ ಸುಬ್ಬಾನೆ, ಶಶಿಧರ್ ಬಾಸನ್, ಶಿವಕುಮಾರ್ ಬಾವಿಕಟ್ಟಿ, ಗಂಗಮ್ಮ ಫೂಲೆ, ವಿಜಯಕುಮಾರ್ ಸೋನಾರೆ, ವಿಶಾಲ್ ದೊಡ್ಡಿ, ಮೋಹನ್ ಕಾಳೇಕರ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಸುತ್ತಮುತ್ತಲಿನ ಹಳ್ಳಿಯ ಜನರು ಸೇರಿದಂತೆ ಇತರರು ಇದ್ದರು. ಮಹತ್ಯಾಗಿ ರಮಾಬಾಯಿ ಅಂಬೇಡ್ಕರ್ ಅವರು ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳ್ತಾರೆ, ನಾನು ನನ್ನ ಜೀವನದಲ್ಲಿ ಇಷ್ಟೊಂದು ಹೋರಾಟವನ್ನ ಮಾಡಿದ್ದೇನೆ, ನನ್ನ ಜೀವನ ಆದ್ರೆ ಇವತ್ತು ಎಲ್ಲಿವೆ ಕಾನೂನುಗಳು ನೋಡಿ. ಮೊನ್ನೆ ಹೆಣ್ಮಕ್ಳಿಗೆ ಭ್ರೂಣ ಹತ್ಯೆ, ಒಬ್ಬ ಹೆಣ್ಣು ಎಲ್ಲಿ ಸುರಕ್ಷಿತ ಆಗಿರ್ತಾಳೆ ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗು, ಒಂದು ಮಗು ಎಲ್ಲಿ ಸುರಕ್ಷಿತ ಆಗಿರ್ತಾಳೆ ಅಂತ ಹೇಳಿದ್ರೆ ಅದು ತಾಯಿಯ ಹೊಟ್ಟೆಯಲ್ಲಿ ಸುರಕ್ಷಿತ ಆಗಿರ್ತಾಳೆ ಅನ್ನುವಂತ ಮಾತಿತ್ತು. ಆದ್ರೆ ಇವತ್ತು ಆ ಮಾತು ನಿಜವಾಗಿದೆಯಾ? ಇವತ್ತು ಭ್ರೂಣ ಹತ್ಯೆ ನಡೀತಾ ಇದೆ, ಮಹಿಳೆಯರ ಮಾರಾಟಗಳು ಹೆಚ್ಚಾಗ್ತಾ ಇದ್ದಾವೆ, ಬಾಣಂತಿಯರ ಹೆರಿಗೆ ಆದ ಕೂಡಲೇ ಬಾಣಂತಿಯರು ಸಾಯ್ತಾ ಇದ್ದಾರೆ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಹೇಳ್ತಾರೆ, ಅವತ್ತಿನ ಪ್ರಧಾನಿಯಾಗಿರ್ತಕ್ಕಂಥ ನೆಹರು ಅವರಿಗೆ ಹೇಳ್ತಾರೆ, ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಪೌಷ್ಟಿಕ ಅಂಶದ ಕೊರತೆ ಇದೆ, ಪೌಷ್ಟಿಕ ಅಂಶವನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಯಾಕೆ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹೆಣ್ಮಕ್ಳು ಶನಿವಾರನೂ ಉಪವಾಸ ಮಾಡ್ತಾರೆ, ಶುಕ್ರವಾರನೂ ಉಪವಾಸ ಮಾಡ್ತಾರೆ, ಸೋಮವಾರನೂ ಉಪವಾಸ ಮಾಡ್ತಾರೆ. ಹೀಗಾಗಿ ಮಹಿಳೆಯರಲ್ಲಿ ರಕ್ತಹೀನತೆ ಹೋಗ್ತಾ ಇದೆ. ಹೀಗಾಗಿ ಅವರಿಗೆ ಪೌಷ್ಟಿಕ ಅಂಶ ಕೊಡಬೇಕು ಅಂತ. ಆದ್ರೆ ಇವತ್ತು ನಾವು ಆಲೋಚನೆಯನ್ನ ಮಾಡಬೇಕಾಗಿದೆ. ಯಾಕೆ ನಾವು ವೈಜ್ಞಾನಿಕವಾಗಿರ್ತಕ್ಕಂಥ, ವೈಚಾರಿಕವಾಗಿರ್ತಕ್ಕಂಥ ವಿಜ್ಞಾನವನ್ನ ಅಪ್ಕೊಳ್ತಾ ಇಲ್ಲ? ನೋಡಿ, ಒಂದು ಸಣ್ಣ ರಾಷ್ಟ್ರ ಜಪಾನ್, ಒಂದು ಸಣ್ಣ ರಾಷ್ಟ್ರ ಜಪಾನ್ ಮಹಾರಾಷ್ಟ್ರದಷ್ಟಲ್ಲ, ಆದ್ರೆ ಅದು ಇವತ್ತು ಅಮೆರಿಕಕ್ಕೆ ಪೈಪೋಟಿಯಾಗಿದೆ, ಇಂಗ್ಲೆಂಡಿಗೆ ಪೈಪೋಟಿಯಾಗಿದೆ. ಯಾಕೆ ಅಮೆರಿಕದ ಜೊತೆ ಪೈಪೋಟಿ ಮಾಡ್ತಾ ಇದೆ, ಇಂಗ್ಲೆಂಡಿನ ಜೊತೆ, ಚೀನಾದ ಜೊತೆ ಪೈಪೋಟಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಜಪಾನ್ ದೇಶ ಬೌದ್ಧ ಧರ್ಮವನ್ನು ಅಪ್ಪಿಕೊಂಡಿದೆ. ಅವರಲ್ಲಿ ಮೂಢನಂಬಿಕೆಗಳಿಲ್ಲ, ಅವರಲ್ಲಿ ಪವಾಡಗಳಿಲ್ಲ, ಅವರಲ್ಲಿ ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ, ವೈಚಾರಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನ ಜಪಾನ್ ದೇಶದವರು ಮಾಡ್ತಾ ಇದ್ದಾರೆ. तो कन्याकुमारी को महसूस हो, अगर असम में कोई खुशी हो तो महाराष्ट्र तक उसकी आवाज पहुंचे, अगर यूपी में कोई हरकत हो तो कर्नाटक को उसका अपना रिश्ता महसूस हो। अगर हम सुख और दुख में एक नहीं हैं तो हम एक मुल्क नहीं बन पाए हैं, अभी हमें एक मुल्क बनना होगा। इतनी भाषाएं, इतनी संस्कृतियां और सब अलग अलग हैं, फिर ये एक मुल्क बना कैसे? आज का दिन उस बात को समझने के लिए सबसे शानदार दिन है, और इससे अच्छा दिन नहीं हो सकता इस मुल्क के लिए। हजारों भाषाएं, हजारों संस्कृतियां, हजारों तरह के बिखरे हुए लोग, इन सब को अगर किसी ने एक बनाया है तो उसका नाम है भारत का संविधान, और उस संविधान को हम यहां से याद करना चाहते हैं। सोच कर देखिए कि अगर संविधान न होता तो मेरे जैसा एक व्यक्ति जो उत्तर प्रदेश के पूर्वांचल में पैदा हुआ, एक किसान कामगार कमेरा जाति में जन्म हुआ, और वहां से चलकर वो दिल्ली यूनिवर्सिटी तक पहुंचता है, प्रोफेसर बनता है, बाबा साहब के विचारों को पढ़ता है, समझता है, इस देश को समझने की कोशिश करता है, और जब उसकी बातें लोग सुनने लगते हैं तो आज कर्नाटक के बीदर जैसी जगह पर हम खड़े हैं और संविधान को याद कर रहे हैं। यह मुमकिन ही नहीं होता अगर इस मुल्क में बाबा साहब का संविधान लागू ना हो। यह संविधान हम सबको एक बनाता है, यह संविधान हम सबको जोड़ता है, यह संविधान हम सब की एकता का वो माला है जिसमें अनगिनत रंगों के ये फूल, ये अनगिनत रंगों के हीरे मोती जवाहरात सब मिलकर के एक होते हैं। और आज का दिन इस मुल्क के इतिहास का, इस मुल्क के तारीखी इबारत का,
वह दिन है जिस दिन इस मुल्क का दस्तूर, इस मुल्क का आईन, बाबा साहब का संविधान इस देश ने स्वीकार करके इसको लागू कर दिया था। और आज कर्नाटक के बीदर जैसी जगह पर हम उन्हें याद कर रहे हैं। मैं दूसरी बार बीदर आया और जब भी बीदर आया हूं तो यह महसूस हुआ है, देश में कहीं भी सामाजिक न्याय के खिलाफ अगर कोई काम हुआ, देश में कहीं भी बाबा साहब के विचारों के खिलाफ अगर कोई काम हुआ, तो उसके खिलाफ बुलंद आवाज बुलाने वाले लोग, पिछली बार जब मैं कर्नाटक आया था तो कलबुर्गी गुलबर्गा में आया था, और आज बीदर में खड़ा होकर ये महसूस हो रहा है कि अगर देश में कहीं भी सामाजिक न्याय की, बिरसा फुले अंबेडकर पेरियार की लड़ाई को जरूरत महसूस हुई है, तो उसकी अगली कतार में कलबुर्गी के बाद बीदर के लोग खड़े हुए हैं, और ये इतिहास आपका है, इसके लिए आपको बधाई देना चाहिए। ಮುಂದಿನ ಒಂದು ಪೀಳಿಗೆಗೆ, ಮುಂದಿನ ಮಕ್ಕಳಿಗೆ ಯಾವುದೇ ತೊಂದರೆ ಆಗದೇ ಇರಲಿ ಅಂತಕ್ಕಂಥ ಒಂದು ಕಾರಣದಿಂದ ನಾವು ಈ ಒಂದು ಮಾತನ್ನು ವ್ಯಕ್ತಪಡಿಸಿದ್ವಿ. ಅದನ್ನು ತಾವು ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಮುಂದಿನ ದಿನಗಳಲ್ಲಿ ಕೂಡ ತಾವು ಸಮಾಜದ ಹಿತವನ್ನು ಕಾಪಾಡುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಮಂಗಳವಾಗಲಿ. ऊपर किसी भी नेता को नहीं बिठाया गया है सर, ये सब यूथ के एक देन है। और हमारे सीनियर जो है हमारे संगठन के कैसे प्रोग्राम ऑर्गेनाइज करते बोल के हमको एक चैलेंज दिए थे। वो चैलेंज के हिसाब से ना कोई एमपी है ना कोई एमएलए है। आपके शैली में बोलता हूँ सर, समझदार को इशारा काफी है, किसी को भी नहीं बुलाया गया है। ನಾನು ಪ್ರತಿಯೊಬ್ಬರಿಗೂ ಕೈ ಮುಗಿದು ಪೂಜ್ಯವಂತವರ ಪಾದಗಳಿಗೆ ನಮಸ್ಕರಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೀನಿ. ಇವತ್ತಿನ ದಿವಸ ಏನು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ದಲಿತ ಸಂಘಟನೆಗಳ ಜೊತೆಗೆ ಕನ್ನಡ ಪರದ ಸಂಘಟನೆ ಜಿಲ್ಲಾಧ್ಯಕ್ಷರು ಕೂಡ ಸಂವಿಧಾನದ ಸಂಭ್ರಮ ಮಾಡಬೇಕಂತೇಳಿ ಕೈ ಜೋಡಿಸಿದ್ರ, ತಮಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಜೊತೆಗಾಗಿ ಇಲ್ಲಿ ಜನ ಸೇರ್ಬೇಕಾದ್ರೆ ಪ್ರಸ್ತುತವಾಗಿ ಪ್ರಚಾರ ಮಾಡಿರ್ತಕ್ಕಂಥ ಪವನ್ ಮಿಟಾರಿ ಅವರೇ, ನಾಗಸೇನ್ ಅವರೇ, ಆಕಾಶ್ ಜನವಾಡ ಅವರೇ, ಗೋಪಾಲ್ ದೊಡ್ಡಿ ಅವರಿಗೆ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೀನಿ. ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ 76ನೇ ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಧ್ವಜಾರೋಹಣೆ ನೆರವೇರಿಸಿದರು. ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಡ್ಗೆ, ಪರಿಶಿಷ್ಟ ಘಟಕದ ಜಿಲ್ಲಾಧ್ಯಕ್ಷ ದೇವೇಂದ್ರ ಸೋನಿ, ಬಸವರಾಜ ಪಾಟೀಲ್ ಹಾರೂರ್ಗೇರಿ, ಪಕ್ಷದ ಮುಖಂಡರಾದ ರಾಜಶೇಖರ್ ಚೌಳೆ, ಎಂಡಿ ಅಸದ್, ಎಂಡಿ ಸೌಜಾದ್ ಸಾಹೇಬ್, ಬೊಮ್ಮಗೊಂಡ ಚಿಟ್ಟವಾಡಿ, ಲಲಿತಾ ಕಾರಂಜಿ, ನಗರಸಭೆ ಸದಸ್ಯ ಸಂಗು ಚಿದ್ರಿ, ರಾಜು ಚಿಂತಾಮಣಿ, ಮಾಜಿ ಸದಸ್ಯ ಮನೋಹರ್ ದಂಡೆ, ಶಿವರಾಜ್ ಕಟ್ಗಿ, ಜಾನ್ಸನ್ ಕಪ್ಲಾಪುರ್, ಮೊಹಮ್ಮದ್ ಅಬಿದ್ದಲಿ, ಮಹಾನಂದ, ನಗರ ಉಪಾಧ್ಯಕ್ಷ ವಿಜಯ್ ಕುಮಾರ್, ಮೊಹಮ್ಮದ್ ಸಲೀಂ ಚಿಕ್ಕನ್, ಶಿರೋಮಣಿ ಬುಧೇರಾ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. मैं लास्ट टाइम नहीं था ना, पूरी जगन्नाथ ही था। विंध्य हिमाचल यमुना गंगा
ಸಮಸ್ತ ರಾಷ್ಟ್ರದ ಹಾಗೂ ನಾಡಿನ ಜನತೆಗೆ 76ನೇ ಗಣತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಇಡೀ ವಿಶ್ವದಲ್ಲಿಯೇ ಭಾರತದ ಸಂವಿಧಾನ ಒಂದು ಮಾದರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂಥ ಸಂವಿಧಾನವನ್ನು ಇವತ್ತಿನ ದಿವಸ ರಾಷ್ಟ್ರದಂಥ ರಿಪಬ್ಲಿಕ್ ಡೇ ಅಂತ ಆಚರಣೆ ಮಾಡ್ತಾಯಿದ್ದೇವೆ. ನಾವು ಬೀದರ್ ಜಿಲ್ಲೆಯಲ್ಲಿ JDS ಪಕ್ಷದ ಕಚೇರಿಯಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು ಸೇರಿ 76ನೇ ಗಣತಂತ್ರೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ರಾಷ್ಟ್ರದ ಜನತೆಗೆ ಹಾಗೂ ನಾಡಿನ ಜನತೆಗೆ ಪಕ್ಷದ ವತಿಯಿಂದ ನಮ್ಮ ವೈಯಕ್ತಿಕವಾಗಿ 76ನೇ ಗಣತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ಬೀದರ್ ಜಿಲ್ಲೆಯ ಜನತೆಗೆ 76ನೇ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳನ್ನು ಜಿಲ್ಲಾ JDS ಪಕ್ಷದ ವತಿಯಿಂದ ಕೋರುತ್ತೇನೆ. ಬಂಜಾರ ಸಮುದಾಯ ದುಸ್ಥಿತಿಯಲ್ಲಿದೆ. ಸರ್ಕಾರದ ಸೌಲಭ್ಯಗಳು ಕಡಿಮೆ ಇವೆ. ಒಳ ಮೀಸಲಾತಿಯಿಂದ ನಮಗೆ ಹೊರಗಿಡುವ ಹುನ್ನಾರ ನಡೆಯುತ್ತಿದೆ. ಹೀಗಾಗಿ ಜಾತಿ ಜನಗಣತಿ ಮಾಡದೆ ಒಳ ಮೀಸಲಾತಿಯನ್ನು ಸರ್ಕಾರ ಜಾರಿ ಮಾಡಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಗೋರ್ಸೇನಾ ಸಂಘಟನೆಯ ಜಿಲ್ಲಾಧ್ಯಕ್ಷ ರಮೇಶ್ ಕುಮಾರ್ ಜಾಧವ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರ ದನಕರುಗಳ ದತ್ತಾಂಶ ಬಹಳ ಪರಿಪೂರ್ಣವಾಗಿ ಇರುತ್ತದೆ, ಆದರೆ ನಮ್ಮ ಬಂಜಾರ ಸಮುದಾಯದ ದತ್ತಾಂಶ ಇಟ್ಟಿಲ್ಲ. ತಹಶೀಲ್ದಾರ್ ಅವರಿಗೆ ಮಾಹಿತಿ ಹಕ್ಕು ಕಾಯ್ದೆ ಇಡೀ ಮಾಹಿತಿ ಕೇಳಿದ್ದರೆ ನಿಮ್ಮ ತಾಂಡಗಳ ಜನಸಂಖ್ಯೆಯ ಸರಿಯಾದ ಮಾಹಿತಿ ನಮಗೆ ಇಲ್ಲ ಎಂದು ಹಾರಿಕೆ ಹಿಂಬರಹ ನೀಡಿರುತ್ತಾರೆ. ನಾವು ಈಗಾಗಲೇ ನ್ಯಾಯಾಧೀಶ ನಾಗಮೋಹನ್ ಅವರಿಗೆ ಮನವಿ ನೀಡಿದ್ದೇವೆ. ಸರಿಯಾಗಿ ಬಂಜಾರ ಸಮುದಾಯದ ಕುರಿತು ಅಧ್ಯಯನ ಮಾಡಿ ಕಾಂತರಾಜು ವರದಿ ಪ್ರಕಾರ ಸಮಿತಿ ಜನಗಣತಿ ಮಾಡಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಯಾವುದೇ ಪೂರ್ವಾಪರ ಮಾಹಿತಿ ಇಲ್ಲದೆ ಅವೈಜ್ಞಾನಿಕವಾಗಿ ಒಳ ಮೀಸಲಾತಿ ಜಾರಿ ಮಾಡಿದ್ದರೆ ರಾಜ್ಯಾದ್ಯಂತ ಗೋರ್ಸೇನಾ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದರು. ಬಂಜಾರ ಸಮಾಜದ ಗೋಸಿಕ್ವಾಡಿ ಸಂಘಟನೆಯ ಹಿರಿಯ ಮುಖಂಡರಾದ ಗೋವರ್ಧನ್ ರಾಥೋಡ್ ಮಾತನಾಡಿ, ಬಂಜಾರ ಸಮಾಜದ ಜನರು ತಮ್ಮ ಹೊಟ್ಟೆಪಾಡಿಗಾಗಿ ತಾಂಡ ಬಿಟ್ಟು ಪಟ್ಟಣಗಳಿಗೆ ಗುಳೆ ಹೋಗಿದ್ದಾರೆ. ನಾವು ಇಲ್ಲದಿದ್ದರೆ ಇಂದು ಬಹುತೇಕ ರಾಜ್ಯದ ಸಕ್ಕರೆ ಕಾರ್ಖಾನೆಗಳು ನಡೆಯುತ್ತಿರಲಿಲ್ಲ. 2011ರಲ್ಲಿ ನಡೆಸಿದ ಜಾತಿ ಜನಗಣತಿ ಸಂದರ್ಭದಲ್ಲಿ ಅಧಿಕಾರಿಗಳು ತಾಂಡಗಳಿಗೆ ಭೇಟಿಯೇ ನೀಡಿಲ್ಲ. ಮೇಲಾಗಿ ನಮ್ಮ ನಿಖರವಾದ ದತ್ತಾಂಶ ಸರ್ಕಾರದ ಹತ್ತಿರ ಇಲ್ಲ. ಅನೇಕರು ಕಬ್ಬು ಕಟಾವು ಸಂದರ್ಭದಲ್ಲಿ ವಿದ್ಯುತ್ ತಗುಲಿ ವಾಹನದ ದುರ್ಘಟನೆ, ಹಾವು ಕಡಿತ, ಕಾಡು ಪ್ರಾಣಿಗಳ ದಾಳಿಗೆ ಬಲಿಯಾಗಿದ್ದಾರೆ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ನಿಖರ ಮಾಹಿತಿ ಇಲ್ಲದೆ ಒಳ ಮೀಸಲಾತಿ ಜಾರಿ ಮಾಡಿದ್ದರೆ ನಮಗೆ ಘೋರ ಅನ್ಯಾಯವಾಗುತ್ತದೆ. ನಮ್ಮ ಇಡೀ ಸಮಾಜವೇ ಅರ್ಥಪತನಗೊಳ್ಳುತ್ತಿದೆ. ಆದ್ದರಿಂದ ಒಳ ಮೀಸಲಾತಿ ಜಾರಿ ಮಾಡಲು ನಮಗೆ ಅಭ್ಯಂತರವಿಲ್ಲ, ಆದರೆ ವೈಜ್ಞಾನಿಕವಾಗಿ ಜಾತಿ ಜನಗಣತಿ ನಂತರ ಮಾಡಿದ್ದರೆ ಉತ್ತಮ ಎಂದು ಪ್ರತಿಪಾದಿಸಿದರು. ಗೋರ್ಸೇನಾ ಸಂಘಟನೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸವಿತಾಬಾಯಿ ರಾಥೋಡ್ ಮಾತನಾಡಿ, 101 ಜಾತಿಗಳಲ್ಲಿ ಬಂಜಾರ ಸಮಾಜಕ್ಕೆ ಏಕೆ ಕಡೆಗಣನೆ ಮಾಡಲಾಗುತ್ತಿದೆ? ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ, ಆದರೆ ತಾಂಡಗಳು ಎಲ್ಲಿವೆ ಎಂದು ಹಾರಿಗೆ ಉತ್ತರ ಕೊಡುತ್ತಾರೆ. 2011ರ ಜನಗಣತಿ ಪ್ರಕಾರ ರಾಜ್ಯದಲ್ಲಿ ಕೇವಲ 11 ಲಕ್ಷ ಬಂಜಾರ ಸಮಾಜದ ಜನಸಂಖ್ಯೆ ತೋರಿಸಲಾಗಿದೆ. ಆದರೆ 2025ರಲ್ಲಿ ಕನಿಷ್ಠ ಎಂದರೂ 40 ಲಕ್ಷಕ್ಕೂ ಮೇಲ್ಪಟ್ಟ ಜನಸಂಖ್ಯೆ ಇದೆ. ಇಂತಹ ಸಂದರ್ಭದಲ್ಲಿ 2011ರ ದತ್ತಾಂಶ ಇಟ್ಟುಕೊಂಡು ಒಳ ಮೀಸಲಾತಿ ಜಾರಿ ಮಾಡಿದ್ದರೆ ನಮಗೆ ಘೋರ ಅನ್ಯಾಯವಾಗುತ್ತದೆ. ತರಾತುರಿಯಲ್ಲಿ ರಾಜ್ಯ ಸರ್ಕಾರ ಜಾರಿ ಮಾಡದೆ ಜಾತಿ ಜನಗಣತಿ ನಡೆಸಿ ಜಾರಿ ಮಾಡಲಿ ಎಂದರು. ಸಂಘಟನೆಯ ಕಾರ್ಯಾಧ್ಯಕ್ಷ ಬಾಬುರಾವ್ ಜಾಧವ್, ಉಪಾಧ್ಯಕ್ಷ ನೀಲಕಂಠ ರಾಥೋಡ್, ಸಂತೋಷ್ ಬಾನೋದ್, ಶಶಿಕಲಾ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರಸ್ತುತ ಕರ್ನಾಟಕದಲ್ಲಿ ಇರತಕ್ಕಂಥ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಬಡವರ ಪರವಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಒಂದೇ ಪತ್ರಿಕಾಗೋಷ್ಠಿಯ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೀವಿ. ಒಳ ಮೀಸಲಾತಿಯ ಈ ಕಾರ್ಯಕ್ಕೆ ಒಂದು ವೇಳೆ ಕೈ ಹಾಕಿದೆ ಇದ್ದರೆ ಈ ಸಮಾಜಕ್ಕೆ ಉಳಿಗಾಲವಿಲ್ಲ. ಇನ್ನೂ ಈ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಹಂತದಲ್ಲಿಯೂ ಬೆಳಲಿಕ್ಕೆ ಇನ್ನು ಬಹಳಷ್ಟು ಅವಕಾಶಗಳು ಬರಬೇಕಾಗಿದೆ. ಅದಕ್ಕೆ ಸರ್ಕಾರದ ಒಂದು ಸೌಲಭ್ಯಗಳು ಇನ್ನು ನಮಗೆ ಈ ಸಮುದಾಯಕ್ಕೆ ಬಹಳಷ್ಟು ಪ್ರಮಾಣದಲ್ಲಿ ಸಿಗಬೇಕಾದಂತಹ ಸಂದರ್ಭದಲ್ಲಿ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ. ಕಾಂತರಾಜ್ ವರದಿಯಲ್ಲಿ ಇರ್ತಕ್ಕಂಥ ಜಾತಿ ಗಣತಿಯನ್ನ ಆ ಸಂದರ್ಭದಲ್ಲಿ ಅದು 2011ರಲ್ಲಿ ಆಗಿರ್ತಕ್ಕಂಥ ಜನಗಣತಿಯಲ್ಲಿ ಆವಾಗ ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ತಾಣಗಳಿಗೆ ಹೋಗಬೇಕಾಗಿತ್ತೋ
ಅವರಿಗೆ ತಾಂಡಗಳ ಪರಿಚಯದೇ ಇದ್ದಿದ್ದಿಲ್ಲ. ಇವತ್ತು ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸತಕ್ಕಂಥ ನಮ್ಮ ಸಮಾಜ ಆ ಜನಗಣತಿಯ ಸಂದರ್ಭದಲ್ಲಿ ಅಧಿಕಾರಿಗಳು ಅಲ್ಲಿ ಹೋಗಿ ಜನಗಣತಿ ಮಾಡಿಲ್ಲ. ಅದಕ್ಕಾಗಿ ಆ ಜನಗಣತಿ ಎಂಬ ಒಂದು ಪ್ರಯೋಗದಲ್ಲಿ ನಮ್ಮ ಸಮಾಜ ಬಹಳ ವಂಚಿತವಾಗಿರುತ್ತದೆ. ಅದಕ್ಕಾಗಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, 2025ರಲ್ಲಿ ಏನು ಜನಗಣತಿ ಕಾರ್ಯಕ್ರಮ ನಡೀಬೇಕಾಗಿರುತ್ತದೆಯೋ ಇಂಥ ಸಂದರ್ಭದಲ್ಲಿ ಆ ಜನಗಣತಿಯನ್ನ ಮಾಡಿ ಆ ಜನಗಣತಿಯ ಆಧಾರದ ಮೇಲೆ ತಾವು ಮೀಸಲಾತಿಯನ್ನ ಮುಂದುವರಿಸಬೇಕು ಅಂತಕ್ಕಂಥ ಮನವಿ ನಮ್ಮದಾಗಿರುತ್ತದೆ. ಅದೆಲ್ಲ ಮಾಹಿತಿ ನಮ್ಮಲ್ಲಿ ಬಂದಿದೆ. ಮತ್ತೆ ಯಾವುದೇ ತರಹದ ನಾವು ಸುಳ್ಳು ಹೇಳ್ತಾ ಇಲ್ಲ, ನಿಜವಾದ ಮಾಹಿತಿಯನ್ನು ತಗೊಂಡು ಬಿಟ್ಟು ಇವತ್ತು ನಾವು ಹೇಳ್ತಾ ಇದ್ದೀವಿ ನಮ್ಮ ಜಾತಿಯ ಜನಗಣತಿ ಆಗಿಲ್ಲ. ಬಂಜಾರ ಸಮಾಜದಲ್ಲಿ ಯಾವುದೇ ತರಹದ ಜಾತಿ ಗಣತಿ ಇಲ್ಲದೆ ಒಳ ಮೀಸಲಾತಿ ಮಾಡಬಾರದು ಎಂದು ನಮ್ಮ ಗಡುವು ನಿರ್ಧಾರ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊತೇನೆ ಇವತ್ತು. ಯಾಕಂತ ಹೇಳಿದ್ರೆ ಎಲ್ಲ ಜಾತಿಯ ಪ್ರಕಾರ ಎಲ್ಲರಿಗೂ ನ್ಯಾಯ ಇರೋ ತರ ನಮಗೂ ನ್ಯಾಯ ಇರಬೇಕು. 2011ರ ಜನಗಣತಿ ಮಾಡಿದಾಗ 1-2 ತಿಂಗಳು ಮೊದಲು ಮಾಡ್ತಾರೆ. ಅದರಲ್ಲಿ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ರಾಜ್ಯಕ್ಕೆ ಹೊಟ್ಟೆಪಾಡಿಗೋಸ್ಕರ ನಮ್ಮ ಬಂಜಾರ ಸಮಾಜದವರು ಹೊಟ್ಟೆಪಾಡಿಗೋಸ್ಕರ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ದುಡಿತಾರೆ. ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಇರಲ್ಲ ಅವರು, ಅದನ್ನು ಗೊತ್ತಿಲ್ಲ. ಮತ್ತೆ ನಾವು ಯಾವ ತರಹದ ಜೀವನ ನಡೆಸ್ತಾ ಇದ್ದೀವಿ ಅದನ್ನು ಗೊತ್ತಿಲ್ಲ. ಅದನ್ನು ಬಿಟ್ಬಿಟ್ಟು ನೀವು ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ನಾವು ಒಪ್ಪಿಲ್ಲ. ಸುಪ್ರೀಂ ಕೋರ್ಟ್ ನಿರ್ಧಾರ ಇದೆ, ಬೈಫರ್ಕೇಶನ್ ಮಾಡಬಾರ್ದು. ನಮಗೆ ನಮ್ಮ ಜಾತಿಯ ಇದನ್ನು RTI ರೀತಿ ನಾವು ಏನು ಇದು ಕೊಟ್ಟಿದ್ದೀವಿ ಇದನ್ನ ಒಳ ಇಟ್ಕೊಂಡು ನೋಡ್ಕೊಂಡು ಇದನ್ನೇ ಒಳ ಮೀಸಲಾತಿಯನ್ನು ನೀವು ನಮಗೂ ಸಪೋರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಪತ್ರಿಕಾಗೋಷ್ಠಿಯನ್ನು ಕರೆಸ್ಕೊಂಡಿದೀವಿ ಅಂತ ಹೇಳಿದ್ರೆ ನೀವು ನಮಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ಇದು ಮಾಡ್ಕೊಂಡಿರೋದು. ಇವತ್ತು ನಮ್ಮ ತಾಂಡಗಳು ಎಷ್ಟಿವೆ, ತಾಂಡದಲ್ಲಿ ಇರುವ ಜನಸಂಖ್ಯೆಗಳು ಎಷ್ಟಿವೆ ಅಂತ ನಾವು ಕೇಳಿದ್ರೆ ನಮಗೆ ಹಿಂಬರಂದು ಕೊಡ್ತಾರೆ. ಇದರಲ್ಲಿ ಏನು ಇಲ್ಲ ಅಂದಮೇಲೆ ತಾಂಡಗಳೇ ಇಲ್ಲ, ತಾಂಡಗಳು ಇಲ್ಲ ಅಂತಿಲ್ಲ, ಇದರಲ್ಲಿ ಹಿಂಬರಂದು ಕಳಿಸ್ತಾರ ಅವರು. 2005ರ ಅಡಿಯಲ್ಲಿ ಏನ್ ಮಾಡಿದ್ವಿಲ್ಲ ಅದನ್ನೇ ಇದು ಇವಾಗಿದೆ ನಮ್ಮ ಹತ್ರ ಡೇಟಾ ಅಂತ ಹೇಳ್ತಾವ್ರೆ. ಅಂದ್ರೆ ನಮ್ಮ ಬಂಜಾರ ಸಮಾಜದ ಡೇಟಾ ಇಲ್ಲ ಅಂತಂದ್ರೆ ಅದು ಹೇಗೆ? ದನಕರುಗಳ ಡೇಟಾ ಇರುತ್ತೆ, ಆದ್ರೆ ಬಂಜಾರ ಸಮಾಜದ ಡೇಟಾ ಇಲ್ವಾ ಈ ಕಾಲಕ್ಕೆ ಅಂತ? ಇದು ಏನ್ರಿ ಇದು? ಅದಕ್ಕೆ ನಾವು ಹೇಳೋದೇನಂತಂದ್ರೆ ನಮ್ಮ ಉದ್ದೇಶ, ನೀವು ಇವಾಗ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಾ ಇದ್ದೀರಾ, ನಮಗೇನು ಅಭ್ಯಂತರ ಇಲ್ಲ, ನೀವು ಒಳ ಮೀಸಲಾತಿ ಜಾರಿ ಮಾಡಿ. ಮೊಟ್ಟ ಮೊದಲು 2024-25ರಲ್ಲಿ ಈ ಎಷ್ಟು ಜನಗಣತಿ ಇದೆ ಜನಗಣತಿ ಮಾಡಬೇಕು, ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು, ನಮ್ಮ ಅಷ್ಟೇ ಉದ್ದೇಶ. ಇಲ್ಲವಾದರೆ 2011ರ ಜನಗಣತಿ ಪ್ರಕಾರ ಒಂದು ವೇಳೆ ಒಳ ಮೀಸಲಾತಿ ಜಾರಿಗೆ ಮಾಡಿದರೆ ರಾಷ್ಟ್ರೀಯ ಗೋರ್ಸೇನಾ ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ಇದು ಹೋರಾಟ ನಡೆಸುತ್ತದೆ. ಬೀದರ್ನಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಜ್ಞಾನಕಾರಂಜಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮಾಣಿಕಪ್ಪ ಗೋರ್ನಾಳೆ ಅವರಿಗೆ ಜಿಲ್ಲಾ ಮಟ್ಟದ ಗಣರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಜ್ಞಾನಕಾರಂಜಿ ಟ್ರಸ್ಟ್ ಅಧ್ಯಕ್ಷ ಗೋರ್ನಾಳೆಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಶಾಲೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವ ಜ್ಞಾನಕಾರಂಜಿ ಟ್ರಸ್ಟ್ ಅಧ್ಯಕ್ಷ ಮಾಣಿಕಪ್ಪ ಗೋರ್ನಾಳೆ ಅವರಿಗೆ ಜಿಲ್ಲಾ ಆಡಳಿತದಿಂದ ನೀಡಲಾಗುವ ಪ್ರಸಕ್ತ ಸಾಲಿನ ಗಣರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಬೀದರ್ನಲ್ಲಿ ನಡೆದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಗೋರ್ನಾಳೆ ಜ್ಞಾನ ಕಾರಂಜಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರಾಗಿದ್ದಾರೆ. ಟ್ರಸ್ಟ್ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 27 ಕನ್ನಡ ಮಾಧ್ಯಮ ಶಾಲೆಗಳು ನಡೆಯುತ್ತಿವೆ ಎಂದರು. ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರಿ ನೋಡ್ರಿ ಮುನ್ನೋಡ್ರಿ. ಮುಂದೆ ಶ್ರೀಧರ್ ತಂದೆ ಶ್ರೀಪಾಲ್ ಬಾಂಗ್ಲೆ ಸಮಾಜ ಸೇವೆ ಕ್ಷೇತ್ರದ ಸಾಧಕರು ಜಿಂಜಾಬಾಯಿ ಶೆಂಡರ್ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸರಿ ನೋಡ್ರಿ ಮುನ್ನೋಡ್ರಿ. ಮುಂದೆ ಶ್ರೀಧರ್ ತಂದೆ ಶ್ರೀಪಾಲ್ ಬಾಂಗ್ಲೆ ಸಮಾಜ ಸೇವೆ ಕ್ಷೇತ್ರದ ಸಾಧಕರು
ನಗರದ ಮೈಲೂರು ಕ್ರಾಸ್ ಹತ್ತಿರ ಇರುವ ವಿಶೇಷ ಮಕ್ಕಳ ವಸತಿಯುತ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು. ಮೊದಲಿಗೆ ಅತಿಥಿಯವರೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಾಯಿತು. ನಂತರ ಅತಿಥಿಯವರನ್ನು ಸ್ವಾಗತಿಸುತ್ತಾ ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರಾದ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನವೀನ್ ವಲ್ಲಾಪುರೆರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿದರು. ಪ್ರಧಾನ ಕಾರ್ಯದರ್ಶಿಗಳು ಅನಿಲ್ ಕುಮಾರ್ ಬೆಲ್ದಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಈ ಒಂದು ಗಣರಾಜ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಆದರೆ ಈ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಬಹಳಷ್ಟು ಮಹನೀಯರು ದೇಶಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿರುತ್ತಾರೆ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಎಲ್ಲರೂ ಓದುವುದನ್ನು ರೂಢಿ ಮಾಡಿಕೊಳ್ಳಬೇಕು ಎಂದು ಮನಮಾತು ಹೇಳಿದ್ದರು. ವಿಶೇಷ ಮಕ್ಕಳ ವಸತಿಯುತ ಶಾಲೆಯ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಹಾಗೂ ಗೌರವದಿಂದ ನೋಡಿಕೊಳ್ಳುತ್ತಿರುವ ಎಲ್ಲ ಶಿಕ್ಷಕರ ವೃಂದದವರನ್ನು ಧನ್ಯವಾದಗಳನ್ನು ತಿಳಿಸಿದ್ದರು. ಹಾಗೂ ವಿಶೇಷ ಮಕ್ಕಳನ್ನು ಸಾಮಾನ್ಯ ಮಕ್ಕಳಂತೆ ಇರುವುದಿಲ್ಲ, ಇವರಿಗೆ ವಿಶೇಷ ಕಾಳಜಿಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ಇರುತ್ತದೆ. ಅದಕ್ಕೋಸ್ಕರ ಎಲ್ಲ ಸಿಬ್ಬಂದಿಯವರ ಸಹಾಯವೂ ಸಹ ಬಹಳ ಅವಶ್ಯಕವಾಗಿರುತ್ತದೆ ಎಂದು ಮನಮಾತು ಹೇಳಿದ್ದರು. ಈ ಸಂದರ್ಭದಲ್ಲಿ ಮಲಾಗಿ ಮೈಕಲ್ ಯೋಜನಾ ಸಂಯೋಜಕರು, ರೇಣುಕಾ ಆಪ್ತ ಸಮಾಲೋಚಕರು, ಪ್ರವೀಣ್ ಇವರೆಲ್ಲರೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಸುಮನ್, ರೈಚಲ್ ರಾಣಿ, ರೇಖಾ, ಸಂತೋಷ್ ಸೋನಾರ್, ಸಂತೋಷ್ ಬಿರಾದರ್, ಮಾರುತಿ ಕಾಂಬ್ಳೆ, ನಾಗನಾಥ್, ಸಿಬ್ಬಂದಿ ವರ್ಗದವರು ಹಾಗೂ ಕಾರ್ಯಕ್ರಮ ಕೇಂದ್ರ ಬಿಂದುವಾದ ಸುಮಾರು ವಿಶೇಷ ಮಕ್ಕಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ವಿಜಯಲಕ್ಷ್ಮಿ ಶಿಕ್ಷಕಿ ಮಾಡಿದರು. ಸ್ವಾಗತವನ್ನು ಮೀನಾರವರು ನೆರವೇರಿಸಿಕೊಟ್ಟರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.